ನಿನ್ ಜನ್ಮಕ್ಕೆ ಹೋಗೋ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಂಥವು ತಿನ್ಬಿಡ್ತವೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಮ್ಮಮ್ಮ ಬೈತಾರೆ, ನಮ್ಮ ಅಜ್ಜಿ ಹೊಡೆದೇ ಬಿಡ್ತಾರೆ ಕೊಡ್ಸಲಾದ್ರೆ. ಆ ಜಿಂಗಲಕ ಒಟ್ಟೊಬ್ಬರಿಗೆ ಅದು ಇರಲ್ಲ. ಯೂಟ್ಯೂಬ್ ಚಾನೆಲ್ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಂದ್ಯಾ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದನ್ನ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಇದು ನನ್ನ ಸಿಂಪಲ್ ಡೇ ವ್ಲಾಗಿನ 2ನೇ ವಿಡಿಯೋ. ಏನೆಲ್ಲ ಮಾಡ್ತೀನಿ, ಎಲ್ಲಿಗೆಲ್ಲ ಹೋಗ್ತೀನಿ ಎಲ್ಲ ನೋಡುವ. ಈಗ ನಾನು ನಮ್ಮ ಅಜ್ಜಿ ಮನೆಗೆ ಹೊರಟಿದ್ದೀನಿ. ಹಾಯ್ ಹೇಳು ನನ್ನ ವ್ಲಾಗಿಗೆ. ಈಗ ನಾವು ಇವಳಿಗೆ ಹಲ್ಲೆಲ್ಲ ಇವಳ್ದು ತುಂಬ ಕ್ಲೀನಾಗಿರೋದ್ರಿಂದ ಹಲ್ಲು ಸೆಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಇವಳಿಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡೋಣ, ನಂದೇನು ಸರಿ ಇಲ್ಲ, ನಂದು ಕೇಳೋಣ ಏನಾದರೂ ಆಗುತ್ತಾ ಅಂತ. ಮುಂದೆ ಸಿಗೋಣ. ಬಾಯ್ ಬಾಯ್. ಮಾತಾಡಕ್ಕೆ ಏನು ಬಿಟ್ಬಿಡಿ. ಸೊ ನಾವು ಬರಬೇಕಾಗಿದ್ದ ಜಾಗಕ್ಕೆ ರೀಚ್ ಆಗಿದ್ದೀವಿ. ಎಲ್ಲಿ ಹೇಗೆ ಅಂತ ಹುಡ್ಕೊಂಡು ಹೋಗ್ತಾ ಹೋಗ್ತಾ ಫೈನಲಿ ಬಂದ್ವಿ. ನೋಡಿ, ಇದು ನನ್ನ ಫೇವ್ರೆಟ್ ಗಾಡಿ ವೆಸ್ಪಾ. ಅದು ನನ್ನ ಫೇವ್ರೆಟ್ ಗಾಡಿ ಆಯಿತಾ. ಫಸ್ಟೇ ಅದು ತಗೋಬೇಕು ಅಂತಿತ್ತು, ಬಟ್ ಆ್ಯಕ್ಟಿವಾ ಕೊಡಿಸಿದ್ರು. ನೆಕ್ಸ್ಟ್ ಅದೇ ನಾನು ಫಸ್ಟು ಡ್ರೀಮ್ ಇರೋದೇ ವೆಸ್ಪಾ ತಗೋಬೇಕು ಅಂತ. ಒಂದು ರೆಡ್ ಆರ್ ಎಲ್ಲೋ. ಆಮೇಲೆ ಅದನ್ನೆಲ್ಲ ಬೇಗ ತಗೊಳ್ಳೋ ಥರ ನೀವೇ ಮಾಡಿ. ಬೇಗ ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಮೆಂಟು ಮಾಡಿ ಆಯಿತಾ. ಇವಳಿಗೆ ಹಲ್ಲು ಸರಿ ಮಾಡಿಸ್ಬೇಕು ಅಂತೇಳಿ ನಾವಿಲ್ಲಿ ಶರಾವತಿ ಡೆಂಟಲ್ಲಿಗೆ ಬಂದ್ವಿ. ಒಳಗೆ ಬಂದಮೇಲೆ ಹೀಗೆ ವೆಯ್ಟ್ ಮಾಡ್ತಾಯಿದ್ವಿ ಡಾಕ್ಟರ್ ಬರಲಿ ಅಂತೇಳಿ. ಅವ್ರಿಗೋಸ್ಕರ ಕಾಯ್ತಿದ್ವಿ. ಅದೇ ಮುಗೀತು, ಈಗ ಮನೆಗೆ ಹೋಗ್ತಾಯಿದ್ದೀವಿ. ಹಲ್ಲು ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಬಂದರೆ ಹಲ್ಲು ಕಟ್ಟು ಕೆಲಸ ಆಗೋಯ್ತು. ಅದೇ ಗೊತ್ತಲ್ಲ, ಆಸ್ಪತ್ರೆದು ಎಲ್ರಿ ಏನು ಹೇಳ್ತಾರೆ, ನಾಳೆ ಬನ್ನಿ. ಸೀದಾ ಹಾಸ್ಪಿಟ್ಲಿಂದ ಗೌರಿನ ಬಿಡೋಣ ಅಂತ ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಯ್. ಅದೇ ಏನಂದರೆ, ನನ್ನ ಪ್ರತಿ ವ್ಲಾಗಲ್ಲೂ ನಾನು ಏನಾದರೂ ಒಂದು ಬರೀ ಅಡುಗೆ ಬಗ್ಗೆದೇ ಇರುತ್ತೆ. ಫಸ್ಟ್ ವ್ಲಾಗಲ್ಲಾದರೆ ಊಟ, ಅವತ್ತು ಚಿಕನ್, ದೇವರಿಗೆ ನೈವೇದ್ಯ ಮಾಡಿರೋ ಊಟ ಚಿಕನ್ನು. ನೆನ್ನೆ ನೋಡಿದ್ರೆ ಲಿವರು, ಅದು ಚಿಕನ್ನೇ. ಬಟ್ ಇವತ್ತು ವೆಜ್ಜು, ಏನಂದರೆ ಗೋಬಿ ಮಂಚೂರಿ, ಅದನ್ನು ನಾವೇ ಮಾಡ್ತಾ ಇರೋದು. ಈ ಸ್ಟೆಪ್ಪು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಡ್ರೈ ಗೋಬಿ ಹೇಗೆ ಮಾಡೋದು ಅಂತೇಳಿ. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಮ್ಮದು ಹೋಮ್ ಮೇಡ್ ಗೋಬಿ ಆಗಿರೋದ್ರಿಂದ ಇದು ನಮ್ಮ ಹೊಸ ಥರ ಗೋಬಿ. ಏನೇನು ಸಿಗುತ್ತೋ ಮನೇಲಿ ಏನೇನು ಇರುತ್ತೋ ಅದು ಮಾತ್ರ ಹಾಕೋಕ್ಕಾಗುತ್ತೆ. ಲೆಸ್ಸಿ. ನನಗೆ ಇವತ್ತು ಟ್ರೈಪೋಡ್ ಇದ್ದಾರೆ ನನ್ನ ಜೊತೆ. ಹಿಂಗೆ ನನಗೆ ಪ್ರತಿಯೊಂದು ವಿಡಿಯೋದಲ್ಲೂ ಟ್ರೈಪೋಡ್ ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ನನ್ನ ವ್ಲಾಗು ಡೈಲಿ ವ್ಲಾಗ್ ಆಗುತ್ತಾ ಅಥವಾ ಅಡುಗೆ ವ್ಲಾಗ್ ಆಗುತ್ತಾ ನನಗೆ ಗೊತ್ತಿಲ್ಲ. ಇಲ್ಲಿ ನಾವು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ರುಬ್ಕೊಂಡು ಇದಕ್ಕೆ ಹಾಕಿ ಚೆಂದಾಗಿ ಅದರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀವಿ. ಜೊತೆಗೆ ಸೋಯಾ ಸಾಸ್ ಮತ್ತು ಕೆಚಪ್ಪನ್ನು ಮಿಕ್ಸ್ ಮಾಡ್ಕೊಬೇಕು. ಗೋಬಿ ಮಾಡ್ತಾಯಿದ್ರೆ ಸೈಡಿಗೆ ಇದ್ದ ನೀರನ್ನೇ ಇಂಥವು ತಿನ್ಬಿಡ್ತವೆ. ಆಮೇಲೆ ಎಲ್ಲಿಂದ ಗೋಬಿ ಅಲ್ಲಿ ಇಲ್ಲಿ ಅರ್ಧ ಗೋಬಿನೇ ಖಾಲಿ ಆಗೋಯ್ತು. ಈಗ ಇನ್ನೇನ್ರಿ ಹಾಕೋಕ್ಕಾಗುತ್ತೆ. ನೋಡೋಣ ಹೆಂಗಿದೆ ಅಂತ. ಹೆಂಗಿದೆ, ಖಾರ ಇದೆಯಾ ನೋಡು. ಅದಕ್ಕೆ ಮೆಣಸಿನ್ಕಾಯಿ ಬೇಡ. ಸರಿ ನೋಡು. ಈಗ ಉಪ್ಪೇ ಹಾಕಿಲ್ಲ. ಸ್ವಲ್ಪ ಉಪ್ಪು ಹಾಕ್ಬೇಕು. ಸಾಕಿದು ಕರೆಕ್ಟಾಗಿದೆ. ಇನ್ನೂ ಒಂದು ಇದಕ್ಕೆ ಏನೋ ಮೇನಾಗಿ ಹಾಕೊಳ್ಳಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಮೇನ್ ಪಾಟ್ ಏನಂದರೆ ಗೋಬಿ, ಡ್ರೈ ಗೋಬಿ ಹಾಕೊಳ್ಳೋದು. ಈ ಗ್ರೇವಿಗೆ ಡ್ರೈ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗೋಬಿ ಸ್ವಲ್ಪ ಸೀದಂಗಾಗಿದೆ, ಯಾಕೆ ಅಂದರೆ ಕ್ಯಾಬೇಜ್ ಸರಿ ಇಲ್ಲ ಅನ್ಸುತ್ತದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಸ್ಪೈಸಿ
ಸ್ಪೈಸಿ ಆ್ಯಂಡ್ ವೆರಿ ಹಾಟಿ. ಇದು ನೋಡಿ ನಾವು ಮಾಡಿ ಮುಗಿಸಿರೋ ಗೋಬಿ. ಅದೇ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರ ನಾನು ತಿನ್ನತ್ತಿಗೆ ವೀಡಿಯೋ ಮಾಡಿ ತೋರಿಸಲ್ಲ. ಯಾಕೆ ಅಂದರೆ ಇವಾಗ ನಮ್ಮಮ್ಮ ಇಲ್ಲ ಅಂದರೂ ನಮ್ಮ ಅಜ್ಜಿ ಇದ್ದಾರೆ. ಅವರು ನಮ್ಮಮ್ಮ ಬೈತಾರೆ, ನಮ್ಮ ಅಜ್ಜಿ ಹೊಡೆದೇ ಬಿಡ್ತಾರೆ. ಸೊ ನಾನು ತಿನ್ನತ್ತಿಗೆ ವೀಡಿಯೋ ಮಾಡಲ್ಲ. ಬೈ ಬೈ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮನೆಗೆ ಒಂದು ಐಟಮ್ ತರಬೇಕಾಗಿದೆ, ಅದಕ್ಕೆ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನದು ಐಟಮ್ ಅಂತ. ಹರ್ಷೋತ್ಸವ ಎಲ್ಲ ಮುಗಿದ ಮೇಲೆ ನಾವು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಹರ್ಷಗೆ. ಎಲ್ಲಿಗೆ ಹೋದರೂ ಫಸ್ಟ್ ನಾ ಹುಡುಕೋದು ನಮ್ಮ ಸ್ಪಾಟ್ ಇದೆ, ಮಿರರ್ ಸ್ಪಾಟ್. ಏನು ತಗೊಳಕ್ಕೆ ಬಂದಿದ್ದೀರಾ ಸರು? ತುಂಬ ಡಿಸ್ಕಸ್ ಮಾಡ್ತಾ ಇದ್ರಪ್ಪ ಇಲ್ಲಿ, ಟಾಪ್ ಲೋಡ್ ತೊಗೊಳ್ಳೋದಾ ಅಥವಾ ಫ್ರಂಟ್ ಲೋಡ್ ತೊಗೊಳ್ಳೋದಾ ಅಂತ. ಈ ಫ್ರಂಟ್ ಲೋಡಲ್ಲಿ ವೈಫೈ ಕನೆಕ್ಷನ್ ಇರೋದ್ರಿಂದ ತುಂಬ ಒಳ್ಳೆಯದಾಗಿತ್ತು, ಫೋನಲ್ಲೇ ಆಪ್ರೇಟ್ ಮಾಡ್ಬೋದಾಗಿದ್ರಿಂದ. ವಾವ್, ಯೆಲ್ಲೋ ಕಲರ್ ಅವನ್ ಸೂಪರ್ ಇದೆ ಇದು. ಕೊಡ್ಸಲ್ಲಾದ್ರೆ ನಮ್ಮ ಮನೇಲಿ ಹೆಂಗಾಗಿದೆ ಅಂದರೆ ಇವೆರಡರಲ್ಲಿ ಕಾಂಪಿಟೇಷನ್ ಬಂದಿದೆ. ಸೈಡ್ ಬರ್ರಿ. ಇವೆರಡರಲ್ಲಿ ಕಾಂಪಿಟೇಷನ್ ಬಂದಿದೆ. ಸೊ ಅದಕ್ಕೆ ನಾನು ಹಂಚಿ ಮಿಂಚಿ ಮಾಡೋದಾಗ ಇದು ಬಂತು. ಸೊ ಇದನ್ನ ನಾವು ತಗೊಳ್ಳೋಣ ಅಂತ ಹೇಳಿದ್ದೀನಿ. ಏನಾಗುತ್ತೆ. ಇದು ಫ್ರಿಜ್ಜಿನ ಡೋರಾ ಅಥವಾ ಮನೆದೇ ಡೋರಾ ಗೊತ್ತಿಲ್ಲ. ನಿಮ್ಗೆ ಯಾಕೆ ಬೇಕದು? ಎಷ್ಟು ದೊಡ್ಡಕ್ಕೈತೆ. ಫೈನಲಿ ವಿ ಸಿಲೆಕ್ಟೆಡ್ ದಿಸ್. ಇದನ್ನು ನಾವು ಸೆಲೆಕ್ಟ್ ಮಾಡಿರೋದ್ರಿಂದ ಈ ಅಪ್ಪನಿಗೆ ಭಾಳ ಖುಷಿಯಾಗಿದೆ. ಇವನಿಗೆ ಅದು ಭಾಳ ಇಷ್ಟ ಆಗಿ ಅವನಿಗೆ ಖುಷಿಯಾಗಿದೆ. ಇಲ್ಲಿ ಸೆಲೆಕ್ಷನ್ ಎಲ್ಲ ಆಗಿ ಫೈನಲ್ ಆದಮೇಲೆ ಪೇ ಮಾಡೋಣ ಅಂತ ಬಂದ್ವಿ. ಮೈ ಫೇವ್ರೆಟ್ ಸ್ಪಾಟ್. ಪರ್ಚೇಸ್ ಎಲ್ಲ ಮುಗೀತು, ಇನ್ನು ಊಟದ ಟೈಮ್ ಆಯ್ತಂತ ಹೋಟೆಲ್ಗೆ ಹೋದ್ವಿ. ಸೊ ಇದಾಗಿತ್ತು ನಮ್ಮ ಸಿಂಪಲ್ ಡೇ ವ್ಲಾಗ್ ಸೀರೀಸ್ 2. ಸೀರೀಸ್ 2 3 ಅನ್ಸುತ್ತೆ. ನಾವು ಈ ಥರ ಎಲ್ಲರೂ ಹೊರಗೆ ಬರದೆ ತುಂಬ ದಿನನೇ ಆಗಿತ್ತು. ಸೊ ಇವತ್ತು ತುಂಬ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಇದ್ದು ಊಟ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಇದ್ದಿದ್ದು ಖುಷಿ ಆಯಿತು. ಆಲ್ವೇಸ್ ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂಧ್ಯ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅದೇನೇ ಕೆಲಸ ಆಗಿರಲಿಲ್ಲ, ಹಾಗಾಗಿ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಅದೇ ಆಸ್ಪತ್ರೆಗೆ. ಅಲ್ಲಿ ತೋರಿಸೋಕ್ಕೆ ತೋರಿಸು. ಹಾಂ, ನೋಡ್ರಲ್ಲ ಏನಂದ್ರೆ ತೋರಿಸೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೇ ಇವತ್ತು ಮತ್ತೆ ಬಂದಿದ್ದೀವಿ. ನೋಡೋಣ ಇವತ್ತಾದರೂ ಕೆಲಸ ಆಗುತ್ತಾ, ಮತ್ತೆ ನಾಳೆ ನಾಡಿದ್ದಿಗೆ ಮುಂದೆ ಹೋಗುತ್ತಾ ಅಂತ. ಯಾಕೆ ನೋಡುವ. ಆ ಥರ ಹೋದಾಗ ಇಲ್ಲಿ ಕಾರ್ಡ್ ಕೊಟ್ಟಿರ್ತಾರೆ. ಈ ಥರ ಕಾರ್ಡನ್ನ ತೊಗೊಂಡೋಗಿ ಅವ್ರಿಗೆ ಮತ್ತೆ ತೋರಿಸ್ಬೇಕು. ತೋರಿಸಿದ್ರೆ ಬಿಡ್ತಾರೆ. ಇದೆಲ್ಲ ಕಾಮನ್ ಸೆನ್ಸು ಗೊತ್ತಿರುತ್ತೆ ನಿಮಗೆ, ಬಟ್ ಒಬ್ಬೊಬ್ರಿಗೆ ಅದು ಇರಲ್ಲ. ಸೊ ಹೇಳಬೇಕಾಗುತ್ತೆ. ಕಾರ್ಡ್ ತೋರಿಸ್ತಿದ್ದಂಗೆ ಇದನ್ನು ಕೊಡ್ತಾರೆ ನಮಗೆ. ಸೊ ಅದನ್ನ ತಗೊಂಡು ನಾವೀಗ ರೂಮ್ ಫಸ್ಟೇನಾ ಸರಿ ರೂಮ್ ನಂಬರ್ 4ಗೆ ಹೋಗಬೇಕು. ಅಲ್ಲಿ ಜನ 2 ಜನ ಇರೋದಕ್ಕೆ ಸಾಧ್ಯ. ಬೇಗ ಆಗುತ್ತಾ ಕೆಲಸ, ನೋಡೋಣ. ಅಲ್ಲಿ ಹೋಗ್ತಿದ್ದಂಗೆ ಗೌರಿ ಹಲ್ಲನ್ನು ಚೆಕ್ ಮಾಡ್ತಾಯಿದ್ರು. ಅದಾಗ್ತಿದ್ದಂಗೆ ನಂಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಇಬ್ಬರು ಹಲ್ಲದು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಮನೆಗೆ ಬಂದು ನೋಡ್ತಿದ್ದಂಗೆ ಆಗಲೇ ವಾಷಿಂಗ್ ಮಿಷಿನ್ ಮನೆಗೂ ಬಂದು ಪೂಜೆ ಎಲ್ಲ ಆಗಿದೆ. ಸೊ ಇದಾಗಿತ್ತು ನಮ್ಮ ಸಿಂಪಲ್ ಡೇ ವ್ಲಾಗಿನ 2ನೇ ವಿಡಿಯೋ, ಹಾಗೆ 2 ದಿನದ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್. ಆದರೂ ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬಾಯ್.